victory over sin. ಈ ಬೋಧನೆಯ ಮೊದಲನೇ ಭಾಗದಲ್ಲಿ ನಾನು ಕಲಿಸಿದ್ದೇನೆ ಹೇಗೆ ಪಾಪದ ಮೇಲೆ ಜಯ ಹೊಂದುವುದು. You can't have victory over sin by yourself. ನೀವು ಪಾಪದ ಮೇಲೆ ಜಯವನ್ನು ನಿಮ್ಮಿಂದಾಗಿ ಉಂಟಾಗುವುದಿಲ್ಲ. You cannot crucify yourself. ಅದನ್ನು ನಿಮ್ಮನ್ನು ನೀವು ಶಿಲುಬೆಗೆ ಹಾಕಲಿಕ್ಕೆ ಆಗುವುದಿಲ್ಲ. You can't crucify your old man. ನಿಮ್ಮ ಹಳೆ ಮನುಷ್ಯನನ್ನು ನೀವು ಕ್ರೂಜಕ್ಕೆ ಹಾಕಲಿಕ್ಕೆ ಆಗುವುದಿಲ್ಲ. He did it. ಅದನ್ನು ಆತನು ಮಾಡಿದ್ದಾನೆ. On the cross our old man is crucified. ಶಿಲುಬೆಯ ಮೇಲೆ ನಮ್ಮ ಹಳೆ ಮನುಷ್ಯನು ಕ್ರೂಜಕ್ಕೆ ಹಾಕಲ್ಪಟ್ಟಿದ್ದಾನೆ. He removed our sin nature. ನಮ್ಮ ಪಾಪದ ಸ್ವಭಾವವನ್ನು ಆತನು ತೆಗೆದು ಹಾಕಿದ್ದಾನೆ. We believe it. ನಾವು ಅದನ್ನು ನಂಬುತ್ತೇವೆ. That is why we can live a holy life. ಅದಕ್ಕಾಗಿ ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಬಹುದು. We believe we are dead to sin. ನಾವು ನಂಬುತ್ತೇವೆ ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. Now next I am talking about prosperity. ನಂತರ ನಾನು ಮಾತನಾಡ್ತಾ ಇದ್ದೆ ಸಮೃದ್ಧಿಯ ವಿಷಯವಾಗಿ. A very important subject. ಬಹಳ ಮುಖ್ಯವಾದಂತ ವಿಷಯ. Everybody needs it. ಎಲ್ಲರಿಗೆ ಅದು ಬೇಕಾಗಿದೆ. Even people who make fun of it also know they need it. They pray, God give me money. People who make fun of this teaching also. ಯಾರೆಲ್ಲರೂ ಈ ಒಂದು ಬೋಧನೆಯ ಒಂದು ತಮಾಷೆ ಮಾಡ್ತಾರೋ ಅವರಿಗೆ ಕೂಡ ಈ ಸಮೃದ್ಧಿ ಬೇಕಾಗಿದೆ. They also pray, God give me money. ಅವರು ಕೂಡ ಪ್ರಾರ್ಥಿಸ್ತಾರೆ ದೇವರಿಗೆ ನಮ್ಮ ಹಣ ಕೊಡು. See, and we have a picture only when we give God will give us. ನಮಗೆ ಒಂದು ಚಿತ್ರವಿದೆ ನಾವು ಕೊಟ್ಟಾಗ ಮಾತ್ರ ದೇವರು ನಮಗೆ ಕೊಡ್ತಾನೆ. No, that's not correct. ಇಲ್ಲ ಅದು ಸರಿಯಾಗಿಲ್ಲ. God has given us, we honor him with our substance. ದೇವರು ನಮಗೆ ಕೊಟ್ಟಿದ್ದಾನೆ ನಮ್ಮ ವಸ್ತುಗಳ ಮೂಲಕ ನಾವು ಆತನನ್ನು ಗೌರವಿಸುತ್ತೇವೆ. I also taught, when we give to God how we should give the first and the best. ನಾನು ನಿಮಗೆ ಕಲಿಸಿಕೊಟ್ಟಿದ್ದೇನೆ ದೇವರಿಗೆ ಕೊಡುವಾಗ ಮೊದಲನೆಯದು ಮತ್ತು ಉತ್ತಮವಾದುದನ್ನೇ ಕೊಡಬೇಕು. Then I taught, when we honor the Lord, it's how to honor the Lord. That's very important. ದೇವರನ್ನು ಹೇಗೆ ಗೌರವಿಸಬೇಕು ಅದು ಬಹಳ ಮುಖ್ಯವಾಗಿದೆ. Now the third part, see, when we honor him, he blesses us back. How to live in that abundance. ಮೂರನೇದಾಗಿ ನಾವು ಆತನನ್ನು ಗೌರವಿಸಿದಾಗ ಆತನು ಆಶೀರ್ವದಿಸ್ತಾನೆ. ಆ ಆಶೀರ್ವಾದದಲ್ಲಿ ನಾವು ಹೇಗೆ ಜೀವಿಸಬೇಕು. Every time when people give offering, when they bring tithe, I pronounce blessings in their life. I pronounce the word of God. ಯಾವಾಗ ಜನರು ಕಾಣಿಕೆಗಳನ್ನು ದಶಮ ಭಾಗವನ್ನು ತರ್ತಾರೋ ನಾನು ಅವರ ಜೀವಿತದಲ್ಲಿ ದೇವರ ವಾಕ್ಯವನ್ನು ಘೋಷಿಸುತ್ತೇನೆ. And now I am teaching what promises I pronounce, how that can become real in your life. ನಾನು ಘೋಷಿಸುವಂತ ಆ ದೇವರ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಹೇಗೆ ಅದು ನಿಜಕರವಾಗ್ತದೆ ಎಂಬುದಾಗಿ ಕಲಿಸ್ತಾ ಇದ್ದೇನೆ. So I told you 3 scriptures are the base for this teaching. ಈ ಬೋಧನೆಗೆ 3 ವಾಕ್ಯಗಳು ಆಧಾರವಾಗಿದೆ. Malachi 3:10. ಮಲಾಕಿ 3:10. When we bring our tithes and offerings, God opens the floodgates of heaven and pours out so much blessings. There's not enough room for us to store it. ದೇವರ ವಾಕ್ಯ ಹೇಳ್ತದೆ ನಾವು ದೇವರನ್ನು ದಶಮ ಭಾಗವನ್ನು ತೆಗೆದುಕೊಂಡು ಬಂದಾಗ ಆತನು ತನ್ನ ಪರಲೋಕದ ದ್ವಾರಗಳನ್ನು ತೆರೆದು ನಮ್ಮಲ್ಲಿ ಅದನ್ನು ಕೂಡಿಸಿಡುವಷ್ಟು ಸ್ಥಳ ಇಲ್ಲಲಾರದಷ್ಟು ಆತನು ಅದನ್ನು ಸುರಿಸ್ತಾನೆ. And that should be our that should become a reality in our life. ಇದು ನಮ್ಮ ಜೀವಿತದಲ್ಲಿ ನಿಜಕರವಾಗಬೇಕು. We should have an experience. My God, it's not enough. ನಮಗೆ There's ಅನುಭವ no enough room to store the blessings. ನಮಗೆ ಇದು ಅನುಭವವಾಗಬೇಕು. ಆಶೀರ್ವಾದಗಳನ್ನು ಕೂಡಿಸಿಡುವುದಕ್ಕೆ ನಮ್ಮಲ್ಲಿ ಸ್ಥಳ ಇಲ್ಲ. ಇಂಥ ಅನುಭವಕ್ಕೆ ನಾವು ಬರಬೇಕು. If you are living in single bedroom, you should think, I need one more room. There is no space. ನಾವು ಸಿಂಗಲ್ ಬೆಡ್ರೂಮ್ ಅಲ್ಲಿ ವಾಸವಾಗಿದ್ರೆ ನಾವು ಯೋಚಿಸಬೇಕು ನಮಗೆ ಡಬಲ್ ಬೆಡ್ರೂಮ್ ಬೇಕು. If you are in double bedroom, you say, no, one more is needed. It's not enough. ನಾವು ಡಬಲ್ ಬೆಡ್ರೂಮ್ ಅಲ್ಲಿ ವಾಸವಾಗಿದ್ರೆ ಇಲ್ಲ ಇನ್ನು ಹೆಚ್ಚಾಗಿ ಬೇಕೆಂಬುದಾಗಿ ನಾವು ಯೋಚಿಸಬೇಕು. One more. God wants you to take us to that level. ಈ ರೀತಿಯಾಗಿ ದೇವರು ನಮಗೆ ಆ ಒಂದು ಹಂತಕ್ಕೆ ತೆಗೆದುಕೊಳ್ಳೋಕೆ ಬಯಸ್ತಾನೆ. Then Proverbs 3rd chapter verse 10, I taught you, when you honor the Lord with the substance, your barns will be filled with plenty and your vats will overflow. ಜ್ಞಾನೋಕ್ತಿ 3:10 ನಾವು ನೋಡ್ತೇವೆ ಯಾವಾಗ ನಾವು ನಮ್ಮ ವಸ್ತುಗಳಿಂದ ದೇವರನ್ನು ಗೌರವಿಸ್ತೇವೋ ಆತ ನಮ್ಮ ಕಣಜಗಳನ್ನು ನಮ್ಮ ತೊಟ್ಟಿಗಳನ್ನು ತುಂಬಿ ತುಳುಕಿಸ್ತಾನೆ. Hallelujah. That is keeping agriculture farmers in mind is written. ಆ ದಿನಗಳ ರೈತರನ್ನು ಕೃಷಿಯನ್ನು ತಲೆಯಲ್ಲಿಟ್ಟುಕೊಂಡು ಇದನ್ನು ಹೇಳಿದ್ದಾರೆ. In today's context, if you see it, your bank accounts should be filled with plenty. ಅದೇ ಈ ದಿನಗಳಲ್ಲಿ ನೋಡುವುದಾದರೆ ನಮ್ಮ ಬ್ಯಾಂಕ್ ಅಕೌಂಟ್ಗಳು ಅದು ತುಂಬಿ ತುಳುಕಬೇಕು. Your cupboard should be filled, it should overflow with gold and silver. ನಿಮ್ಮ ಕಬರ್ಡ್ಗಳು ಚಿನ್ನದಿಂದ ಬೆಳ್ಳಿಯಿಂದ ತುಂಬಿ ತುಳುಕಬೇಕು. Amen. Amen. And another scripture, Luke 6:38, give and it shall be given back to you, good measure pressed down shaken together
men will come and pour into your bosom. ಲೂಕ 6:38 ಹೇಳ್ತದೆ, ಕೊಡಿರಿ ನಿಮಗೆ ಕೊಡಲ್ಪಡೋದು, ಒಳ್ಳೆ ಅಳತೆಯಿಂದ ಜಡಿದು ಅಲ್ಲಾಡಿಸಿ ಜನರು ಬಂದು ನಿಮ್ಮ ಸೆರಗನ್ನು ತುಂಬಿಸುವರು. So the blessings what these three scriptures promises, how to make it real, how we can live and prove through our life. ಈ ಮೂರು ವಚನಗಳನ್ನು ಹೇಗೆ ಅದರಲ್ಲಿ ಜೀವಿಸಬಹುದು, ಹೇಗೆ ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಿಜಕರವಾಗಿ ಮಾಡಬಹುದು ಎಂಬುದಾಗಿ ಕಲಿಬೇಕು. I have heard many announcements, many churches ಅನೇಕ ಅನೌನ್ಸ್ಮೆಂಟ್ ಕೇಳಿದ್ದೇನೆ ಅನೇಕ ಚರ್ಚ್ಗಳಲ್ಲಿ. give this, give that, give this, give that, ಇದನ್ನು ಕೊಡಿರಿ, ಅದನ್ನು ಕೊಡಿರಿ, give chairs, ಚೇರ್ಗಳನ್ನು ಕೊಡಿರಿ, give fan, give cement, give brick. All I heard, nobody told that how to live in abundance. ಆದ್ರೆ ಯಾರು ಹೇಳಿಲ್ಲ ಹೇಗೆ ಸಮೃದ್ಧಿಯಲ್ಲಿ ಜೀವಿಸುವುದು. Say after me, my Father has poured out so much blessings, there is no enough room to store it. ನನ್ನ ಹಿಂದೆ ಹೇಳ್ರಿ, ನನ್ನ ತಂದೆಯು ನನ್ನನ್ನು ಹೆಚ್ಚಾದ ಆಶೀರ್ವಾದಗಳಿಂದ ತುಂಬಿಸಿದ್ದಾನೆ, ಅದನ್ನು ಕೂಡಿರಿಸುವುದಕ್ಕೂ ಸ್ಥಳ ಸಾಕಾಗುವುದಿಲ್ಲ. I will honor the Lord with my substance. My bank accounts will be filled with plenty. My cupboards will overflow with precious things. ನಾನು ನನ್ನ ದೇವರನ್ನು ನನ್ನ ವಸ್ತುಗಳಿಂದ ಗೌರವಿಸುತ್ತೇನೆ. ನನ್ನ ಕಬರ್ಡ್ಗಳು, ನನ್ನ ಬ್ಯಾಂಕ್ ಅಕೌಂಟ್ ತುಂಬಿ ತುಳುಕುವುದು. I will give, it will be given back to me. Good measure, pressed down, shaken together, men will pour into my bosom. ನಾನು ಕೊಡುತ್ತೇನೆ, ಅದು ನನಗೆ ಕೊಡಲ್ಪಡುವುದು. ತುಂಬಾ ಅಳತೆಯಿಂದ ಜಡೆದು ಅಲ್ಲಾಡಿಸಿ ಹೊರಸಲುವ ಹಾಗೆ ಮನುಷ್ಯರು ಬಂದು ನನ್ನ ಸರಿಗೆಯಲ್ಲಿ ಹಾಕುವರು. You understand what I'm talking about? ನಿಮಗೆ ಅರ್ಥ ಆಗ್ತಾ ಇದೆಯಾ ನಾನು ಏನ್ ಮಾತನಾಡ್ತಾ ಇದ್ದೀನಿ? If you go to hotel, ನೀವು ಒಂದು ಹೋಟ್ಲಿಗೆ ಹೋದಾಗ to eat food, ಊಟಗೋಸ್ಕರ first what you will see? ಮೊದಲು ಏನನ್ನು ನೋಡ್ತೀರಿ? Will you see the menu? When you see the menu card, will you read the menu first or rate first? ನೀವು ಮೆನು ಕಾರ್ಡ್ ನೋಡುವಾಗ ಮೆನು ನೋಡ್ತೀರಿ, ಅದಕ್ಕಿಂತ ಮೊದಲೇ ಅದಕ್ಕೆ ಎಷ್ಟು ದುಡ್ಡು ಇದೆ ಎಂಬುದಾಗಿ ನೋಡ್ತೀರಿ, ರೇಟ್. When you go for shopping, when you are buying some clothes, first what do we see? The price tag, ಶಾಪಿಂಗ್ ಹೋದಾಗ ನಾವು ಬಟ್ಟೆ ಖರೀದಿಸಲಿಕ್ಕೆ ಹೋದಾಗ ಮೊದಲ ಬಟ್ಟೆಗಿಂತ ಮೊದಲು ನಾವು ಅದರಲ್ಲಿ ಪ್ರೈಸ್ ಟ್ಯಾಗ್ ಅನ್ನು ನೋಡ್ತೀವಿ. How much it is? ಎಷ್ಟು ಇದೆ? Because we calculate how much we have, how much it is, whether it will fit or not in our budget. ನಾವು ನೋಡ್ತೀವಿ ನನ್ನಲ್ಲಿ ಎಷ್ಟಿದೆ, ಇದಕ್ಕೆ ಎಷ್ಟಿದೆ, ಅದು ನನ್ನ ಬಜೆಟ್ಗೆ ಸರಿ ಹೋಗ್ತದೆ ಇಲ್ಲ ಎಂಬುದಾಗಿ ನೋಡ್ಕೊಳ್ತೀವಿ. Yes or no? ಹೌದಾ ಇಲ್ವಾ? You know why? ಯಾಕೆ ಗೊತ್ತಾ? We have not come to that standard of living in abundance. ಯಾಕಂದ್ರೆ ನಾವು ದೇವರ ಸಮೃದ್ಧಿಯಲ್ಲಿ ಜೀವಿಸುವಂತ ಮಟ್ಟಿಗೆ ನಾವು ಇನ್ನು ಬಂದಿಲ್ಲ. If there is so much money in your bank account, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ತುಂಬಾ ಹಣ ಇದ್ದಾಗ why you will see the price tag? ನೀವು ಆವಾಗ ಆ ಪ್ರೈಸ್ ಟ್ಯಾಗ್ ಅನ್ನು ನೋಡ್ತೀರಾ? You are confident, I have enough, I will buy it. ನೀವು ಅನ್ಸುತ್ತೆ ನನ್ನ ಹತ್ರ ಇದೆ, ನಾನು ಹೋಗಿ ಅದನ್ನ ಖರೀದಿ ಮಾಡ್ತೀನಿ. God wants to bring us to that level. ದೇವರು ಆ ಮಟ್ಟಕ್ಕೆ ನಮ್ಮನ್ನು ತರಲಿಕ್ಕೆ ಬಯಸ್ತಾನೆ. How can he do it? ಹೇಗೆ ನಾನು ಅದನ್ನು ಮಾಡಬಹುದು? Number one, ಮೊದಲನೇದಾಗಿ I told you, sing Psalm 23, Psalm 121. Keep singing. ನಾನು ನಿಮ್ಗೆ ಹೇಳ್ದೇನೆ, ಕೀರ್ತನೆ 23, ಕೀರ್ತನೆ 121 ಅದನ್ನು ಹಾಡಿರಿ. 2-3 songs I taught on Tuesdays. It is there. You keep singing. When you keep singing the song, that's a faith confession. It brings money in your hand. ಈ 2-3 ಹಾಡುಗಳು ನಾವು ಕಲ್ತಿದ್ದೇವೆ, ಅದು ಯೂಟ್ಯೂಬ್ ಅಲ್ಲಿ ಅದನ್ನು ಕಲೀರಿ, ಅದನ್ನು ಹಾಡ್ರಿ. ಈ ಹಾಡುಗಳು ನೀವು ಅದನ್ನ ಘೋಷಿಸುವಾಗ ಅದು ನಿಮಗೆ ಸಮೃದ್ಧಿಯನ್ನು ತೆಗೆದುಕೊಂಡು ಬರ್ತದೆ. David sang. ದಾವೀದನು ಹಾಡಿದನು. He made his people to sing. ಆತನ ಜನರನ್ನು ಹಾಡುವುದಕ್ಕಾಗಿ ಮಾಡಿದನು. All those people who had loans become a millionaires. ಯಾರಿಗೆಲ್ಲ ಸಾಲ ಇತ್ತು ಅವರೆಲ್ಲರೂ ಕೋಟ್ಯಾಧಿಪತಿ ಆದ್ರು. They gave donation like anything. ಅವರು ಅದು ಡೊನೇಷನ್ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು. The next generation
doesn't know what is poverty. ಅದರ ನಂತರ ಬಂದ ಪೀಳಿಗೆಗೆ ಬಡತನ ಏನೆಂಬುದಾಗಿ ಗೊತ್ತಿರಲಿಲ್ಲ. He had a son Solomon, he became a king. ಆತನಿಗೆ ಮಗನಿದ್ದನು ಸೊಲೊಮೋನನು, ಆತನು ಅರಸನಾದನು. And during Solomon's time, silver and gold was lying like a stone in Israel. ಸೊಲೊಮೋನನ ಕಾಲದಲ್ಲಿ ಚಿನ್ನ ಬೆಳ್ಳಿಯು ಕಲ್ಲಿನಂತೆ ರಸ್ತೆಯಲ್ಲಿ ಎಲ್ಲ ಬಿದ್ದಿತ್ತು. You start singing Psalm 23. ನೀವು ಕೀರ್ತನೆ 23 ಹಾಡ್ಲಿಕ್ಕೆ ಪ್ರಾರಂಭಿಸಿರಿ. Your children will not know what is financial restriction. ನಿಮ್ಮ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಹಣದ ಒಂದು ಅಡಚಣೆ ಅಂದ್ರೆ ಏನೆಂಬುದಾಗಿ ಅವರಿಗೆ ಗೊತ್ತಿರುವುದಿಲ್ಲ. It will happen. ಇದು ಆಗುತ್ತೆ. David did it. ದಾವೀದನು ಇದನ್ನು ಮಾಡಿದನು. I believe Solomon did it. ಸೊಲೊಮೋನ ಇದನ್ನು ಮಾಡಿದನು. And I taught you Hezekiah did it. ಎಜೆಕಿಯೇಲ್ ಕೂಡ ಇದನ್ನು ಮಾಡಿದನು. He brought that, he made the whole country very rich country. ಆತನು ಇಡೀ ದೇಶವನ್ನು ಶ್ರೀಮಂತ ದೇಶವನ್ನಾಗಿ ಮಾಡಿದನು. When you prosper, this country prospers. ನೀವು ಯಾವಾಗ ಸಮೃದ್ಧಿ ಆಗ್ತೀರೋ ಆವಾಗ ಈ ದೇಶ ಸಮೃದ್ಧಿ ಆಗ್ತದೆ. Now I am into another subject in this, why we can enjoy God's abundance. ಈಗ ನಾನು ಇನ್ನೊಂದು ವಿಷಯದಲ್ಲಿದ್ದೇನೆ, ಏನಂದರೆ ನಾವು ಯಾಕೆ ದೇವರ ಸಮೃದ್ಧಿಯನ್ನು ಅನುಭವಿಸಬಹುದು. Because we all belong to the God's covenant. ಯಾಕಂದ್ರೆ ನಾವೆಲ್ಲೂ ದೇವರ ಒಡಂಬಡಿಕೆ ಸೇರಿದವರು. God is a covenant keeping God, so you have to become rich in the natural realm. ದೇವರು ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವ ದೇವರಾಗಿದ್ದಾನೆ, ಹಾಗಾಗಿ ನೀವು ಶ್ರೀಮಂತರು ಆಗಲೇಬೇಕು. Hallelujah. Hallelujah. In the spirit you are rich. ಆತ್ಮದಲ್ಲಿ ನೀವು ಶ್ರೀಮಂತರಾಗಿದ್ದೀರಿ. Not enough. ಅದು ಸಾಕಾಗುವುದಿಲ್ಲ. We need money in hand. ನಮ್ಮ ಕೈಯಲ್ಲಿ ಹಣ ಇರಬೇಕು. Only then we can clear the bills. ಆವಾಗ ಮಾತ್ರ ಬಿಲ್ಗಳನ್ನು ಕ್ಲಿಯರ್ ಮಾಡಬಹುದು. Come with me to Deuteronomy 8th chapter. ನಮ್ಮೊಂದಿಗೆ ಧರ್ಮೋಪದೇಶ ಕಾಂಡ verse 18. 8ನೇ ಅಧ್ಯಾಯ. Deuteronomy 8:18. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನ. But thou shalt remember the Lord thy God, for it is he that giveth thee power to get wealth, that he may establish his covenant which sware unto thy fathers, as it is this day. ನಿಮ್ಮ ದೇವರಾದ ಕರ್ತನನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ಈ ಹೊತ್ತು ಇರುವಂತೆ ನಿನ್ನ ಪಿತೃಗಳಿಗೆ ಪ್ರಮಾಣ ಮಾಡಿದ ತನ್ನ ಒಡಂಬಡಿಕೆಯನ್ನು ಸ್ಥಾಪಿಸುವ ಹಾಗೆ ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ನಿನಗೆ ಕೊಡುವಾತನು ಆತನೇ. Hallelujah. Here Bible says God gives us power to get wealth. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ಕೊಡುತ್ತಾನೆ. In the Old Testament he is God for man. ಹಳೆ ಒಡಂಬಡಿಕೆಯಲ್ಲಿ ಜನರಿಗೆ ಆತನು ದೇವರಾಗಿದ್ದಾನೆ. In the New Testament for us he is a father. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಆತನು ತಂದೆಯಾಗಿದ್ದಾನೆ. Said me, my father gives me the ability to get wealth. ನನ್ನ ಹಿಂದೆ ಹೇಳ್ರಿ, ನನ್ನ ತಂದೆಯು ಆಸ್ತಿಯನ್ನು ಸಂಪಾದಿಸುವ ಸಾಮರ್ಥ್ಯವನ್ನು ಕೊಡುತ್ತಾನೆ. Everyone have that ability to get wealth. ಪ್ರತಿಯೊಬ್ಬರಲ್ಲಿ ಈ ಆಸ್ತಿಯನ್ನು ಸಂಪಾದಿಸುವ ಒಂದು ಸಾಮರ್ಥ್ಯ ಇದೆ. When you become a child of God, you cannot stay where you are. You have to come up. You have to prosper. ನೀವು ದೇವರ ಮಗನಾಗಿದ್ದಾಗ ನೀವು ಎಲ್ಲಿದ್ದೀರಿ ಅಲ್ಲೇ ಇರಲಿಕ್ಕೆ ಸಾಧ್ಯವಿಲ್ಲ. ನೀವು ಸಮೃದ್ಧಿ ಆಗಲೇಬೇಕು, ನೀವು ಮೇಲೆ ಬರಲೇಬೇಕು. In the Old Testament, ಹಳೆ ಒಡಂಬಡಿಕೆಯಲ್ಲಿ according to this scripture, ಈ ವಾಕ್ಯದ ಅನುಗುಣವಾಗಿ it says because of the covenant they prospered. ವಾಕ್ಯ ಹೇಳ್ತದೆ, ಆ ಒಡಂಬಡಿಕೆಯ ನಿಮಿತ್ತವಾಗಿ ಅವರು ಸಂಪತ್ತನ್ನು ಹೊಂದಿಕೊಂಡರು. This is written during Moses time. ಇದನ್ನು ಮೋಶೆ ಕಾಲದಲ್ಲಿ ಬರೆಯಲ್ಪಟ್ಟಿದೆ. God is telling, I made a covenant with your father Abraham. Because of that covenant you have to prosper. ದೇವರು ಹೇಳ್ತಾನೆ, ನಿಮ್ಮ ಪಿತೃನಾದಂತ ಅಬ್ರಹಾಮನೊಂದಿಗೆ ನಾನು ಒಡಂಬಡಿಕೆ ಮಾಡಿಕೊಂಡಿದ್ದೇನೆ, ಆ ಒಡಂಬಡಿಕೆ ಕಾರಣಕ್ಕಾಗಿ ನಾನು ನಿಮ್ಮನ್ನು ಶ್ರೀಮಂತರಾಗಿ ಮಾಡ್ತೇನೆ. When God made a covenant with Abraham, ಯಾವಾಗ ದೇವರು ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು, he prophesied about his descendants. ಆತನ ಪೀಳಿಗೆ ಕುರಿತಾಗಿ ಆತ ಪ್ರವಾದನೆ ಮಾಡಿದನು. Your descendants will go to Egypt. ನಿನ್ನ ಪೀಳಿಗೆಯು ಐಗುಪ್ತಕ್ಕೆ ಹೋಗ್ತಾರೆ. They will live 400 years as a slaves. ಅಲ್ಲಿ ಅವರು 400 ವರ್ಷ ಅವರು ಆಳುಗಳಾಗಿರ್ತಾರೆ. When they come back, ಅವರು ಅಲ್ಲಿಂದ ಹಿಂತಿರುಗಿ ಬರುವಾಗ they will come with substance. ಅವರು ವಸ್ತುಗಳಿಂದ ಅಲ್ಲಿ ಹಿಂತಿರುಗಿ ಬರ್ತಾರೆ. What God said, it happened. ದೇವರು ಏನನ್ನು ಹೇಳಿದನು ಅದು ಹಾಗೆ ಆಯ್ತು. Abraham died, Isaac died, Jacob died. ಅಬ್ರಹಾಮನು ಸತ್ತು ಹೋದನು, ಇಸಾಕನು ಸತ್ತು ಹೋದನು, ಯಾಕೋಬನು ಸತ್ತು Joseph ಹೋದನು, also died. ಯೋಸೇಫನು ಕೂಡ ಸತ್ತನು. But covenant never failed. ಆದರೆ ಒಡಂಬಡಿಕೆ ಎಂದೂ ಮುರಿದು ಹೋಗಲಿಲ್ಲ. 400 years they were slaves. 400 ವರ್ಷ ಅವರು ಆಳುಗಳಾಗಿದ್ರು. When they returned, they came with lot of silver and gold. ಅವರು ಹಿಂತಿರುಗಿ ಬರುವಾಗ ಹೆಚ್ಚಾದಂತ ಚಿನ್ನ ಬೆಳ್ಳಿಯಿಂದ ಹಿಂತಿರುಗಿದರು. You know why?
ಯಾಕೆ ಗೊತ್ತಾ? covenant. ಒಡಂಬಡಿಕೆ. They had Abraham covenant. ಅವರಿಗೆ ಅಬ್ರಹಾಮನ ಒಡಂಬಡಿಕೆ ಇತ್ತು. You and I have the new covenant. This is the covenant. ನನಗೂ ಮತ್ತು ನಿಮಗೂ ಒಂದು ಹೊಸ ಒಡಂಬಡಿಕೆ ಇದೆ, ಅದು ರಕ್ತದ ಒಡಂಬಡಿಕೆಯಾಗಿದೆ. When Jesus shed the blood, ಯಾವಾಗ ಯೇಸು ಕ್ರಿಸ್ತ ರಕ್ತ ಸುರಿಸಿದನು, Bible says he took my poverty, your poverty on the cross. ವಾಕ್ಯ ಹೇಳ್ತದೆ ಆತ ನಮ್ಮ ಬಡತನ ನಿಮ್ಮ ಬಡತನ ತನ್ನ ಮೇಲೆ ತೆಗೆದುಕೊಂಡನು. He says in 2 Corinthians 8:9, ಇದು ಕೊರಿಂಥ 7:8-9 ಇದೆ. Say after me, I know the grace of my Lord Jesus Christ, even though he was rich, he became poor to make me rich. ನನ್ನ ಹಿಂದೆ ಹೇಳ್ರಿ, ನನಗೆ ನನ್ನ ದೇವರ ಕೃಪೆಯು ಗೊತ್ತಾಗಿದೆ, ಆತನು ಶ್ರೀಮಂತನು ಆದರೂ ಕೂಡ ನನಗೋಸ್ಕರ ಶಿಲುಬೆಯ ಮೇಲೆ ಬಡವನಾದನು, ಆತನ ಬಡತನದಿಂದ ನಾನು ಶ್ರೀಮಂತನಾಗುವಂತೆ. When God made a covenant with Abraham, animal was killed. ದೇವರು ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಾಗ ಒಂದು ಕುರಿಯ ರಕ್ತವನ್ನು ಸುರಿಸಿದರು. But in the new covenant, ಹೊಸ ಒಡಂಬಡಿಕೆಯಲ್ಲಿ Jesus himself shed blood. ತಾನೇ ರಕ್ತವನ್ನು ಸುರಿಸಿದನು. So this covenant is made upon the blood of Jesus. ಆದ್ರೆ ಈ ಒಡಂಬಡಿಕೆ ಯೇಸು ಕ್ರಿಸ್ತನ ರಕ್ತದ ಮೇಲೆ ಮಾಡಲ್ಪಟ್ಟಿದೆ. This cannot fail. ಇದು ಸೋತು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. Impossible. ಅದು ಅಸಾಧ್ಯವಾಗಿದೆ. Hallelujah. The word covenant, very few places you will see it. ಈ ಒಡಂಬಡಿಕೆ ಎಂಬ ಶಬ್ದವು ಕೆಲವು ಸ್ಥಳಗಳಲ್ಲಿ ಮಾತ್ರ ನೀವು ಕಾಣಬಹುದು. But there is the original language, there is a word called hesed. HESED. Hesed is used for covenant. ಆದ್ರೆ ಅದರ ನಿಜವಾದಂತ ಒಂದು ಪದ ಹೆಸೆಲ್ ಎಂಬ ಒಂದು ಪದವನ್ನು ಉಪಯೋಗಿಸಿದ್ದಾರೆ. Meaning is loving kindness. ಅದರ ಅರ್ಥ ಪ್ರೀತಿಯ ಒಂದು ದಯೆ. Hallelujah. His kindness, ಆತನ ದಯೆ will never fail. ಆತನ ದಯೆ ಎಂದು ಬಿದ್ದು ಹೋಗುವುದಿಲ್ಲ. His mercy will never fail. ಆತನ ಕರುಣೆ ಎಂದು ಬಿದ್ದು ಹೋಗುವುದಿಲ್ಲ. Hallelujah. Hallelujah. Because he is a merciful God, because he is a kind God, whatever he has promised will fulfill in your life. ಆತನು ದಯೆ ಉಳ್ಳ ದೇವರು, ಕರುಣೆ ಉಳ್ಳ ದೇವರು ಆಗಿದ ಕಾರಣ ಆತನ ವಾಕ್ಯದಲ್ಲಿ ಆತನು ಎಂದಿಗೂ ತಪ್ಪುವುದಿಲ್ಲ. Hallelujah. Now come with me to Psalm 89 verse 34. ಈಗ ನಮ್ಮೊಂದಿಗೆ ಕೀರ್ತನೆಗಳು 89th chapter verse 34. 89ನೇ ಅಧ್ಯಾಯ. Every time when I teach about covenant, we'll read this scripture. 89:34. 89ನೇ ಅಧ್ಯಾಯ 34ನೇ ವಚನ. My covenant will I not break, nor alter the thing that is gone out of my lips. ನನ್ನ ಒಡಂಬಡಿಕೆಯನ್ನು ನಾನು ಮುರಿಯೇನು, ಇಲ್ಲವೇ ನನ್ನ ತುಟಿಗಳಿಂದ ಹೊರಟದನ್ನು ಬದಲಾಯಿಸೇನು. Hallelujah. My covenant I will not break. ನನ್ನ ಒಡಂಬಡಿಕೆಯನ್ನು ನಾನು ಮುರಿಯುವುದಿಲ್ಲ. I will not alter the words which gone out of my lips. ನನ್ನ ತುಟಿಗಳಿಂದ ಹೊರಟು ಬಂದ ಮಾತುಗಳನ್ನು ನಾನು ಬದಲಾಯಿಸುವುದಿಲ್ಲ. Hallelujah. God will not break his covenant. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. It is already spoken. ಈಗಲೇ ಅದು ಹೇಳಪಟ್ಟಿದೆ. It's spoken. He will make you rich means it will be done. You will be made rich. ಆತನು ಹೇಳಿದ್ದಾನೆ ನೀವು ಶ್ರೀಮಂತರಾಗ್ತೀರಿ ಎಂಬುದಾಗಿ ಹೇಳಿದರೆ ನೀವು ಶ್ರೀಮಂತರ ಹಾಗೆ ಆಗ್ತೀರಿ. What is the guarantee? ಅದಕ್ಕೆ ಏನು ಗ್ಯಾರಂಟಿ? The guarantee is there is one more covenant. Last week I shared. ಇನ್ನೊಂದು ಒಡಂಬಡಿಕೆ ಇದೆ, ನಾನು ಕಳೆದ ವಾರ ಅದನ್ನು ಹೇಳಿದ್ದೇನೆ. Covenant of day and night. ಹಗಲು ರಾತ್ರಿ ಇರುವಂತ ಒಡಂಬಡಿಕೆ. Hallelujah. Tomorrow morning sunlight will come. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟುತ್ತಾನೆ. That is a covenant. ಅದು ಒಂದು ಒಡಂಬಡಿಕೆ. God declared it. Early morning sunrise should come. ದೇವರದು ಘೋಷಿಸಿದ್ದಾನೆ, ಮುಂಜಾನೆ ಸೂರ್ಯನು ಹುಟ್ಟಬೇಕು. How sure sun will come? ಎಷ್ಟು ಖಚಿತತೆಯೋ ಸೂರ್ಯನು ಹುಟ್ಟುವುದು. The same surety you have, what he promised will be fulfilled in your life. ಅಷ್ಟೇ ಖಚಿತತೆ ದೇವರು ನಿಮ್ಮ ಜೀವಿತದಲ್ಲಿ ಏನು ವಾಗ್ದಾನ ಮಾಡಿದ್ದಾನೋ ಅದು ನೆರವೇರುವುದು. As long as earth is there, ಎಲ್ಲಿಯವರೆಗೂ ಈ ಭೂಮಿ ಇದೆಯೋ, sun set and sun and okay, we'll read again Genesis 8:22. ಆದಿಕಾಂಡ 8:22. 8:22. ಆದಿಕಾಂಡ 8:22. While the earth remains, seed time and harvest, cold and heat, summer and winter, and day and night shall not cease. ಭೂಮಿಯು ಇರುವವರೆಗೂ ಬಿತ್ತುವ ಕಾಲವು ಕೊಯ್ಯುವ ಕಾಲವು, ತಂಪು ಶೆಕೆಯು, ಬೇಸಿಗೆಯು ಚಳಿಗಾಲವು, ಹಗಲು ರಾತ್ರಿಯು
ನಿಂತು ಹೋಗವು ಎಂದು ಅಂದುಕೊಂಡನು. As long as the earth remains, ಎಲ್ಲಿಯವರೆಗೆ ಭೂಮಿ ಇರುತ್ತದೋ seed time, harvest time will be there. ಬಿತ್ತುವುದು ಕೊಯ್ಯುವುದು ಇದ್ದೇ ಇರ್ತದೆ. Cold and heat will be there. ತಂಪು ಶೆಕೆಯು ಇದ್ದೇ ಇರ್ತದೆ. Summer and winter will be there. ಬೇಸಿಗೆ ಕಾಲ ಚಳಿಗಾಲ ಇದ್ದೇ ಇರ್ತದೆ. Day and night shall not cease. ಹಗಲು ರಾತ್ರಿಯು ಅದು ಬಿದ್ದು ಹೋಗುವುದಿಲ್ಲ. Say, day and night shall not cease. ಹಗಲು ರಾತ್ರಿಯು ಬಿದ್ದು ಹೋಗುವುದಿಲ್ಲ. That is a guarantee. Whatever God spoke about you will be fulfilled in your life. ಇದೇ ಗ್ಯಾರಂಟಿ ಆಗಿದೆ ದೇವರು ನಿಮ್ಮ ಕುರಿತಾಗಿ ಮಾತನಾಡಿದ ವಿಷಯದಲ್ಲಿ. Covenant gives us a great confidence. ಈ ಒಡಂಬಡಿಕೆಯು ನಮಗೆ ಹೆಚ್ಚಾದ ಭರವಸೆಯನ್ನು ಕೊಡ್ತದೆ. We all have a need. I'm not saying we don't have a need. ನಮ್ಮ ಎಲ್ಲರಿಗೂ ಅವಶ್ಯಕತೆಗಳೇ ಇದೆ, ಅದು ಇಲ್ಲ ಎಂಬುದಾಗಿ ನಾನು ಹೇಳುವುದಿಲ್ಲ. Everybody needs money. ಎಲ್ಲರಿಗೆ ಹಣ ಬೇಕು. What is the guarantee? ಅದಕ್ಕೆ ಗ್ಯಾರಂಟಿ ಏನು? Your needs will be met. ನಿಮ್ಮ ಅವಶ್ಯಕತೆ ಪೂರೈಸಲ್ಪಡುವುದು. As long as the earth is there, day and night will exist. ಎಲ್ಲಿವರೆಗೂ ಭೂಮಿ ಇದೆಯೋ ಅಲ್ಲಿ ತನಕ ಹಗಲು ರಾತ್ರಿ ಇದ್ದೇ ಇರ್ತದೆ. Even that won't stop. Like that, your provision will not stop. ಅದು ನಿಂತು ಹೋಗುವುದಿಲ್ಲ. ಅದೇ ರೀತಿಯಾಗಿ ನಿಮ್ಮ ಒದಗಿಸುವಿಕೆ ಕೂಡ ನಿಂತು ಹೋಗುವುದಿಲ್ಲ. Hallelujah. Hallelujah. Yeah. We all, thank God for the government's permission. We have started the church service. ದೇವರಿಗೆ ಸ್ತೋತ್ರ, ಗವರ್ಮೆಂಟ್ ಅನುಮತಿಯಿಂದ ನಾವು ನಮ್ಮ ಚರ್ಚ್ ಸರ್ವಿಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. We hear so many lockdown stories. ನಾವು ಅನೇಕ ಲಾಕ್ಡೌನ್ ಕಥೆಗಳನ್ನು ಕೇಳ್ತೇವೆ. More than sickness, people talk about financial problem during lockdown. ರೋಗದಕ್ಕಿಂತ ಹೆಚ್ಚಾಗಿ ಜನರು ಈ ಲಾಕ್ಡೌನ್ ಸಮಯದಲ್ಲಿ ಹಣಕಾಸಿನ ತೊಂದರೆ ವಿಷಯವಾಗಿ ಮಾತಾಡ್ತಾರೆ. Bible has lot of stories like that. ಬೈಬಲ್ ಅಲ್ಲಿ ಅಂತ ಅನೇಕ ಕಥೆಗಳಿವೆ. It's not written lockdown, it is written famine. ಇಲ್ಲಿ ಲಾಕ್ಡೌನ್ ಅಂತ ಬರಲಿಲ್ಲ, ಆದ್ರೆ ಬರಗಾಲದ ಸಮಯದಲ್ಲಿ. Hallelujah. I'll just want to tell you how God is a covenant keeping God at the time of famine. ನಾನು ನಿಮಗೆ ಹೇಳಿ ಬಯಸ್ತೇನೆ, ಈ ಬರಗಾಲದ ಸಮಯದಲ್ಲೂ ಕೂಡ ದೇವರು ಹೇಗೆ ತನ್ನ ಒಡಂಬಡಿಕೆಯನ್ನು ಕಾಪಾಡ್ತಾನೆ. So we will know, even lockdown 3 comes also, no problem. God is a covenant keeping God. ನಮಗೆ ಗೊತ್ತು ಲಾಕ್ಡೌನ್ 3 ಬಂದರೂ ಕೂಡ ನಮಗೆ ಚಿಂತೆ ಇಲ್ಲ, ಯಾಕಂದ್ರೆ ದೇವರು ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವ ದೇವರಾಗಿದ್ದಾನೆ. Bible says in Genesis 12:10, ಆದಿಕಾಂಡ 12:10 ದೇವರ ವಾಕ್ಯ ಹೇಳ್ತದೆ, there was a famine in the land. Abraham went down into Egypt to sojourn there, for the famine was grievous in the land. ಆಗ ಆ ದೇಶದಲ್ಲಿ ಬರ ಉಂಟಾದುದರಿಂದ ಅಬ್ರಹಾಮನು ಐಗುಪ್ತದಲ್ಲಿ ಪ್ರವಾಸಿಯಾಗಿರುವುದಕ್ಕಾಗಿ ಇಳಿದು ಹೋದನು, ಯಾಕೆಂದರೆ ಬರವು ಆ ದೇಶದಲ್ಲಿ ಘೋರವಾಗಿತ್ತು. Look here. ಎಲ್ಲರೂ ಈ ಕಡೆ ನೋಡ್ರಿ. What was there at that time? ಅಲ್ಲಿ ಆವಾಗ ಏನಿತ್ತು? Famine was there. ಬರಗಾಲ ಇತ್ತು. Where Abraham went? ಅಬ್ರಹಾಮನು ಎಲ್ಲಿಗೆ ಹೋದನು? Went down to Egypt. ಆತನು ಐಗುಪ್ತಕ್ಕೆ ಇಳಿದು ಹೋದನು. All of us say went down. ಐಗುಪ್ತಕ್ಕೆ ಇಳಿದು ಹೋದನು. Famine took him down. ಆ ಬರಗಾಲ ಆತನ ಕೆಳಗೆ ಕರ್ಕೊಂಡು ಹೋಯಿತು. Okay. I'll cut short the story. ನಾನು ಕಥೆಯನ್ನು ಸಣ್ಣದಾಗಿ ಹೇಳ್ತೇನೆ. When he went down to Egypt, ಆತನು ಐಗುಪ್ತಕ್ಕೆ ಹೋದಾಗ he had such a beautiful wife. ಆತನಿಗೆ ಒಂದು ಸುಂದರವಾದಂತ ಹೆಂಡತಿ ಇದ್ಲು. He was 75 years old. ಆತನು 75 ವರ್ಷದವನಾಗಿದ್ದನು. She was 65 years old. ಅವಳು 65 ವರ್ಷದವಳಾಗಿದ್ಲು. When she was 65 years old, she was so beautiful, king fell in love with her. ಅವಳು 65 ವರ್ಷದವಳು ಆಗಿದ್ದಾಗ ಕೂಡ ಅಷ್ಟು ಸುಂದರವಾಗಿದ್ಲು ಅಂದ್ರೆ ಅರಸನಿಗೆ ಆಕೆಯ ಮೇಲೆ ಪ್ರೀತಿ ಉಂಟಾಯಿತು. So he said, this is my sister. ಆತನು ಹೇಳ್ತಾನೆ ಅಬ್ರಹಾಮನು, ಈಕೆ ನನ್ನ ತಂಗಿ. Then king took Abraham's wife, Sarah. ಆಗ ಅರಸನು ಅಬ್ರಹಾಮನ ಹೆಂಡತಿಯ ಸಾರಳಿಗೆ ತೆಗೆದುಕೊಂಡನು. Gave him dowry. ಆತನ ಡೌರಿಯನ್ನು ಕೊಟ್ಟನು. That night God intervened. ಆ ಸಮಯದಲ್ಲಿ ಆ ರಾತ್ರಿ ದೇವರು ಮಧ್ಯದಲ್ಲಿ ಬಂದನು. God spoke to the king, don't touch, she is already married, she is Abraham's wife. ಆಗ ದೇವರು ಬಂದು ಹೇಳ್ತಾನೆ, ಆಕೆಯನ್ನು ಮುಟ್ಟಬೇಡ, ಆಕೆಯು ಅಬ್ರಹಾಮನ ಹೆಂಡತಿಯಾಗಿದ್ದಾಳೆ. Then the king called him next day and said, hey, take your wife and get lost. ಅನಂತರ ಇನ್ನೊಂದು ದಿನ ಅಂತ ಮಾರನೇ ದಿನ ಹೇಳ್ತಾನೆ, ನಿನ್ನ ಹೆಂಡತಿಯನ್ನು ತೆಗೆದುಕೊಂಡು ಇಲ್ಲಿಂದ ಹೋಗು. Abraham said, king, what about your dowry? ಅವಾಗ ಹೇಳ್ತಾನೆ, ನಿನ್ನ ಡೌರಿ ಬಗ್ಗೆ ಏನು? Take my dowry also. ನನ್ನ ಡೌರಿ ಸಹ ನೀನು ತೆಗೆದುಕೊಂಡು ಹೋಗು. He went down. ಆತನು ಕೆಳಗೆ ಹೋದನು. Now you know how he came up. ನಿಮಗೆ ಗೊತ್ತಾ ಅವನು ಹೇಗೆ ಮೇಲೆ ಬಂದ? Genesis 13. ಆದಿಕಾಂಡ 13ನೇ ಅಧ್ಯಾಯ verse 1 and 2. 1 ಮತ್ತು
Abraham went up out of Egypt, he and his wife, all that he had, and Lot with him, unto the south. Abraham was very rich in cattle, in silver, and in gold. ಆಗ ಅಬ್ರಾಮನು ತನ್ನ ಹೆಂಡತಿಯೊಂದಿಗೆ ತನಗೆ ಇದ್ದದೆಲ್ಲ ತಕೊಂಡು ಲೋಟನ ಸಹಿತವಾಗಿ ಐಗುಪ್ತವನ್ನು ಬಿಟ್ಟು ದಕ್ಷಿಣಕ್ಕೆ ಏರಿ ಹೋದನು. ಅಬ್ರಾಮನು ದನಗಳಲ್ಲಿಯೂ ಬೆಳ್ಳಿಯಲ್ಲಿಯೂ ಬಂಗಾರದಲ್ಲಿಯೂ ಬಹು ಧನವಂತನಾಗಿದ್ದನು. Hallelujah. Hallelujah. He went down because no food. ಆತನು ಕೆಳಗೆ ಹೋದನು, ಯಾಕಂದ್ರೆ ಊಟವಿರಲಿಲ್ಲ. But he came up again. ಆದ್ರೆ ಆತನು ತಿರುಗಿ ಮೇಲೆ ಬಂದನು. When he came up, how was he? ಆತನು ಮೇಲೆ ಬಂದಾಗ ಆತನು ಹೇಗೆ ಇದ್ದ? He was very rich. ಆತನು ಬಹು ಧನವಂತನಾಗಿದ್ದನು. Say very rich. ಬಹಳ ಶ್ರೀಮಂತ. Famine will not put you down and finish your life. ಬರಗಾಲವು ನಿಮ್ಮನ್ನು ಕೆಳಗೆ ಹಾಕಿ ನಿಮ್ಮನ್ನು ಮುಗಿಸುವುದಿಲ್ಲ. In spite of that, you will come up. ಆ ಇದ್ದಾಗಲೂ ಕೂಡ ನೀವು ಮೇಲೆಗೆ ಬರ್ತೀರಿ. When you come up, ನೀವು ಮೇಲೆ ಬಂದಾಗ you will not be poor. ನೀವು ಬಡವರಾಗಿರುವುದಿಲ್ಲ. You will be very rich. ನೀವು ಬಹಳ ಶ್ರೀಮಂತರಾಗಿರ್ತೀರಿ. Amen. ಆಮೆನ್. Tell your neighbor, you will be very rich. ನಿಮ್ಮ ಪಕ್ಕದವರಿಗೆ ನೀವು ಬಹಳ ಶ್ರೀಮಂತರಾಗಿರ್ತೀರಿ. Why? ಯಾಕೆ? Because of his kindness. ಆತನ ಕರುಣೆಯ ನಿಮಿತ್ತವಾಗಿ. God will not break his covenant. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. Say one more time. God will not break his covenant. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. And the Bible says, ನಂತರ ಬೈಬಲ್ ಹೇಳ್ತದೆ, Abraham's son Isaac time also famine came. ಅಬ್ರಹಾಮನ ನಂತರ ಆತನ ಮಗನಾದ ಇಸಾಕನ ಸಮಯದಲ್ಲೂ ಕೂಡ ಬರಗಾಲ ಬಂತು. Again same story. Everybody is going to Egypt. ಮತ್ತೆ ಅದೇ ಕಥೆ, ಅವರು ಕೂಡ ತಿರುಗಿ ಐಗುಪ್ತಿಗೆ ಹೋಗ್ತಾ ಇದ್ದಾರೆ. God told him, don't go. ದೇವರು ಹೇಳ್ತಾನೆ, ಹೋಗ್ಬೇಡ. No food. ಊಟ ಇಲ್ಲ. No water. ನೀರಿಲ್ಲ. Rivers are dried up. ಎಲ್ಲ ನದಿಗಳು ಅದು ಬತ್ತಿ ಹೋಗಿದೆ. But God told him, don't go. ಆದ್ರೆ ದೇವರು ಹೇಳ್ತಾನೆ, ನೀನು ಹೋಗ್ಬೇಡ. God told him, you sow the seed. ದೇವರು ಹೇಳ್ತಾನೆ, ನೀನು ಬೀಜವನ್ನು ಬಿತ್ತು. Isaac obeyed God. ಇಸಾಕನು ದೇವರಿಗೆ ವಿಧೇಯನಾದನು. Shall we read verse 26 chapter verse 12 and 13? ಆದಿಕಾಂಡ 26ನೇ ಅಧ್ಯಾಯ 12 ಮತ್ತು 13ನೇ ವಚನ. Isaac sowed in that land, received in the same year an 100-fold. The Lord blessed him, and the man waxed great, went forward, grew until he became very great. Verse 14 also I'll read. For he had a possession of flocks and the possession of herds and great store of servants, and the Philistines envied him. ಇದಲ್ಲದೆ ಇಸಾಕನು ಆ ದೇಶದಲ್ಲಿ ಬಿತ್ತಿದ ವರುಷದಲ್ಲಿ 100ರಷ್ಟು ಫಲವನ್ನು ಹೊಂದಿದನು. ಕರ್ತನು ಅವನನ್ನು ಆಶೀರ್ವದಿಸಿದನು. ಅವನು ಅತಿ ದೊಡ್ಡವನಾಗುವವರೆಗೆ ಕ್ರಮೇಣ ಅಭಿವೃದ್ಧಿಯಾಗುತ್ತಾ ಬಂದನು. ಅವನಿಗೆ ಕುರಿ ಮಂದೆಗಳು, ದನಗಳ ಹಿಂಡು, ಬಹಳ ಮಂದಿ ಸೇವಕರು ಇದ್ದರು. ಆದುದರಿಂದ ಫಿಲಿಷ್ಟಿಯರು ಅವನ ಮೇಲೆ ಹೊಟ್ಟೆಕಿಚ್ಚುಪಟ್ಟರು. ಇದು ನನ್ನ ಬಹಳ ಇಷ್ಟವಾದಂತ ವಚನ. Everybody is going. God says, don't go. ಎಲ್ಲರೂ ಹೋಗ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ, ಹೋಗ್ಬೇಡ. Stay where you want. There itself sow the seed. ನೀ ಎಲ್ಲಿದೆಯೋ ಅಲ್ಲೇ ಇದ್ದುಕೊಂಡು ಬೀಜವನ್ನು ಬಿದ್ದು. If I use my intelligence, it looks stupid. No water, no rain. How he is able to sow the seed? ನನ್ನ ಬುದ್ಧಿಯನ್ನು ನಾನು ಉಪಯೋಗಿಸಿ ನೋಡುವುದಾದ್ರೆ ಈ ಒಂದು ಪರಿಸ್ಥಿತಿ ನೋಡುವಾಗ ಇದು ಮೂರ್ಖತನವಾಗಿದೆ. ನೀರಿಲ್ಲ, ಊಟ ಇಲ್ಲ, ಹೇಗೆ ಒಬ್ಬನ ಜೀವನ ಮಾಡಲಿಕ್ಕೆ ಸಾಧ್ಯ? Is it possible? ಅದು ಸಾಧ್ಯನಾ? No rain, ಮಳೆ ಇಲ್ಲ, no water, ಅಲ್ಲಿ ನೀರಿಲ್ಲ, no food. ಊಟ ಸಹ ಇಲ್ಲ. God told sow it. ದೇವರು ಹೇಳ್ತಾನೆ, ನೀನ್ ಬಿತ್ತು. He sowed it. ಆತನು ಬಿತ್ತಿದನು. 100 times it came back. 100ರಷ್ಟು ಆತನು ಹೊಂದಿಕೊಂಡನು. How it is possible? ಹೇಗೆ ಅದು ಸಾಧ್ಯ? That is why our prosperity is not natural prosperity. Our prosperity is a supernatural prosperity. ಅದಕ್ಕಾಗಿ ನಮ್ಮ ಸಮೃದ್ಧಿಯು ಅದು ಸಾಧಾರಣವಾದ ಸಮೃದ್ಧಿ ಅಲ್ಲ, ಅದು ಅಸಾಧಾರಣವಾದಂತ ಸಮೃದ್ಧಿಯಾಗಿದೆ. If rain is there, water is there, everybody sows, everybody will reap harvest. ಮಳೆ ಇದೆ, ನೀರಿದೆ, ಯಾರು ಬಿತ್ತಾರೋ ಅವರೆಲ್ಲರೂ ಕೊಯ್ತಾರೆ. Hallelujah. When nothing is there, he sowed and did means it is something supernatural. ಏನು ಇಲ್ಲದಾಗ ಆತನು ಬಿತ್ತು ಆತನು ಕೊಯ್ತಾನೆ ಅಂದ್ರೆ ಅದು ಅಸಾಧಾರಣವಾಗಿದೆ. See, we believe God for healing, supernatural miracles. ನಾವು ದೇವರಿಂದ ನಾವು ಸ್ವಸ್ಥತೆಗಾಗಿ ನಂಬುತ್ತೇವೆ. Wonderful.
ಅದು ಒಳ್ಳೆಯದು. We should believe God for finance also. ನಾವು ಹಣಕ್ಕಾಗೋಸ್ಕರ ಕೂಡ ದೇವರನ್ನು ನಂಬಬೇಕು. Supernatural miracles. ಅಸಾಧಾರಣ ಅನೈಸರ್ಗಿಕವಾದಂತ Bible says Isaac prospered, he became rich, he became very rich until he became very rich. ಸತ್ಯವೇದ ಹೇಳ್ತದೆ ಇಸಾಕನು ಶ್ರೀಮಂತನಾದನು, ಆತನು ಶ್ರೀಮಂತನ ಆಗ್ತಾ ಆಗ್ತಾ ಅತಿ ಶ್ರೀಮಂತನಾದನು. Hallelujah. Say in English, I will prosper, I will continue to prosper till I become very rich. ನಾನು ಅಭಿವೃದ್ಧಿ ಹೊಂದುತ್ತೇನೆ, ನಾನು ಅಭಿವೃದ್ಧಿ ಹೊಂದುತ್ತಾನೆ ಇರುತ್ತೇನೆ ಅತಿ ಅಭಿವೃದ್ಧಿ ಹೊಂದುವ ತನಕ. Why? ಯಾಕೆ? You belong to a covenant. ನೀವು ಒಂದು ಒಡಂಬಡಿಕೆ ಸೇರಿದವರಾಗಿದ್ದೀರಿ. God did for Abraham. ದೇವರು ಅಬ್ರಹಾಂ did it for Abraham. ಆತನು ಅಬ್ರಹಾಂಗೋಸ್ಕರ ಮಾಡಿದನು. Even in famine he made him rich. ಆ ಬರಗಾಲದಲ್ಲೂ ಕೂಡ ಆತನು ಶ್ರೀಮಂತನಾಗಿ ಮಾಡಿದನು. God made Isaac rich in famine. ಬರಗಾಲದಲ್ಲಿ ದೇವರು ಇಸಾಕನನ್ನು ಕೂಡ ಶ್ರೀಮಂತನಾಗಿ ಮಾಡಿದನು. I'll just quickly tell about his son and grandson also. ಆತನ ಮಕ್ಕಳು ಮತ್ತೆ ಮರಿ ಮಕ್ಕಳ ಬಗ್ಗೆ ಕೂಡ ಸಹ ಹೇಳ್ತೇನೆ. Come with me to Genesis 43rd chapter. ನನ್ನೊಂದಿಗೆ ಆದಿಕಾಂಡ 43ನೇ ಅಧ್ಯಾಯಕ್ಕೆ ಬನ್ನಿರಿ. Verse 11 and 12. 11 ಮತ್ತು 12ನೇ ವಚನ. Genesis 43, 11 and 12. ಆದಿಕಾಂಡ 43, 11 ಮತ್ತು 12ನೇ ವಚನ. And their father Israel said unto them, if it must be so now, do this, take of the best fruits in the land in your vessels, and carry down the manna present, a little balm, little honey, spices, myrrh, nuts, almonds, and take double money in your hand, and the money that was brought again in the mouth of your sacks, carry it again in your hand. Peradventure it was an oversight. ಆಗ ಅವರ ತಂದೆಯಾದ ಇಸ್ರಾಯೇಲನು ಅವರಿಗೆ, ನೀವು ಹೀಗೆ ಮಾಡಿರಿ, ಈ ದೇಶದಲ್ಲಿ ದೊರಕುವ ಶ್ರೇಷ್ಠವಾದ ಫಲಗಳನ್ನು ನಿಮ್ಮ ಸಾಮಾನುಗಳಲ್ಲಿ ಇಟ್ಟುಕೊಂಡು ಆ ಮನುಷ್ಯನಿಗೆ ಕಾಣಿಕೆಯಾಗಿ ಸ್ವಲ್ಪ ತೈಲ, ಸ್ವಲ್ಪ ಜೇನು, ಸುಗಂಧ ದ್ರವ್ಯ, ರಕ್ತಬೋಳ, ಅಗ್ರೋಡು, ಬಾದಾಮಿ ಇವುಗಳನ್ನು ತೆಗೆದುಕೊಂಡು ಹೋಗಿರಿ. ಇದಲ್ಲದೆ 2ರಷ್ಟು ಹಣವನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಿರಿ. ಅವರು ನಿಮ್ಮ ಚೀಲಗಳ ಬಾಯಲ್ಲಿ ಹಾಕಿ ಹಿಂದಕ್ಕೆ ಕಳುಹಿಸಿದ ಹಣವನ್ನು ಸಹ ತೆಗೆದುಕೊಂಡು ಹೋಗಿರಿ, ಒಂದು ವೇಳೆ ಅದು ಅವರಿಗೆ ತಿಳಿಯದಿದ್ದಿರಬಹುದು. ಇಲ್ಲಿ ಕೇಳಿ. Famine. ಬರಗಾಲ. People are struggling. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. You know, when this incident happened, ಯಾವಾಗ ಈ ಘಟನೆ ನಡೆಯಿತು, Joseph became a governor. ಯೋಸೇಫನು ಒಂದು ಮಂತ್ರಿಯಾಗಿದ್ದನು. They went for food there. ಅಲ್ಲಿ ಆಹಾರಕ್ಕಾಗಿ ಹೋಗಿದ್ದರು. He put some extra money and sent. ಮತ್ತು ಆತನು ಅವರ ಚೀಲದಲ್ಲಿ ಹೆಚ್ಚಾದ ಹಣವನ್ನು He ಹಾಕ್ತಾನೆ. said, I want to see Benjamin. I want to see your younger brother. ನನ್ನ ತಮ್ಮನಾದ ಬೆಂಜಮಿನ್ ನೋಡ್ಬೇಕು ನಾನು. Now here their food grains finished. ಇಲ್ಲಿ ಅದು ಕಾಳುಗಳು ಖಾಲಿ ಆಯ್ತು. Everybody is suffering. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. But this man is very wealthy in the famine time. ಆದ್ರೆ ಈ ಮನುಷ್ಯನು ಆ ಬರಗಾಲದಲ್ಲಿ ಬಹಳ ಶ್ರೀಮಂತನಾಗಿದ್ದಾನೆ. He had the best fruits in the land. ಆತನಲ್ಲಿ ಆ ಸಮಯದಲ್ಲಿ ಒಂದು ಉತ್ತಮವಾದಂತ ಫಲಗಳಿದ್ದವು. Balm was there, honey was there, spices was there. ರಕ್ತಬೋಳ, ಬಾದಾಮ ಎಲ್ಲ ವಿಧವಾದಂತ ವಸ್ತುಗಳಿದ್ದವು. Nuts and almonds were in his house. ಅಗ್ರೋಡ್ ಮತ್ತು ಬಾದಾಮಿಗಳು ಆತನ ಮನೆಯಲ್ಲಿದ್ದವು. If somebody has to give nuts and almonds to governor, tell me how much they will give. ಒಬ್ಬ ಮಂತ್ರಿಗೆ ಒಂದು ಬಾದಾಮಿಗಳು ಅಥವಾ ಯಾವುದೇ ನಟ್ಸ್ ಗಳು ಕೊಡಬೇಕಾದ್ರೆ ಎಷ್ಟು ಕೊಡಬಹುದು? ಎಷ್ಟು ಕೊಡಬೇಕು? 50 gram, 100 gram. 50 ಗ್ರಾಂ, 100 ಗ್ರಾಂ. Governor. ಆತನು ಮಂತ್ರಿಯಾಗಿದ್ದಾನೆ. Egypt was a superpower. It was like America that time. ಆತನು ಆ ಸಮಯ ನೋಡುವಾಗ ಅಮೆರಿಕದ ಆ ಒಂದು ಸ್ಥಿತಿಯಲ್ಲಿ ಇದ್ದ ಅವನು. If American president, if you have to give almond and nut, how much you will give? ಒಬ್ಬ ಅಮೆರಿಕ ಪ್ರೆಸಿಡೆಂಟಿಗೆ ನಾವು ಒಂದು ಆಲ್ಮಂಡ್ಸ್ ಅಥವಾ ನಟ್ಸ್ ಗಳು ಕೊಡಬೇಕಾದ್ರೆ ಎಷ್ಟು ಕೊಡಬೇಕು? Something big it is. ಎಷ್ಟು ಸ್ವಲ್ಪ ದೊಡ್ಡದಾಗಿರಬೇಕು. This man is so wealthy, he has so much money. ಆತನಷ್ಟು ಶ್ರೀಮಂತನಾಗಿದ್ದರೂ ಕೂಡ ಆತನ ಹಣ ಇತ್ತು. And what I liked is, ನನಗೇನು ಇಷ್ಟವಾಯ್ತಂದ್ರೆ, take double money in your hand. ಅವ್ರು ಹೇಳ್ತಾನೆ, ನಿಮ್ಮ ಕೈಯಲ್ಲಿ 2ರಷ್ಟು ಹಣ ತೆಗೆದುಕೊಳ್ಳಿರಿ. Means so much wealth is there. ಅಷ್ಟೊಂದು ಹಣ ಇದೆ. When there is a famine. ಆ ಬರಗಾಲದಲ್ಲೂ ಕೂಡ. You know why? ಯಾಕೆ ಗೊತ್ತಾ? Our God is a covenant keeping. ನಮ್ಮ ದೇವರು ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವ ದೇವರು. Because he made a covenant with Abraham, even during famine, his grandchildren were wealthy.
ದೇವರು ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಂತ ಕಾರಣ ಅಬ್ರಹಾಮನ ಮಕ್ಕಳ ಕಾಲದಲ್ಲೂ ಕೂಡ ಬರಗಾಲದಲ್ಲಿ ಅವರು ಶ್ರೀಮಂತರಾದರು. If you get a revelation of this blood covenant, of Lord Jesus Christ, not only you will be wealthy, your grandchildren will be wealthy. ಈ ರಕ್ತದ ಒಡಂಬಡಿಕೆ ವಿಷಯವಾದ ಪ್ರಕಟಣೆ ಜ್ಞಾನ ನೀವು ಹೊಂದಿಕೊಂಡಿದ್ದರೆ ನೀವು ಮಾತ್ರವಲ್ಲ ನಿಮ್ಮ ಮರಿಮಕ್ಕಳು ಕೂಡ ಶ್ರೀಮಂತರಾಗಿರ್ತಾರೆ. Then the story finishes. Jacob goes, he meets them, everything is settled now. ಮತ್ತೆ ನಂತರ ಮುಂದೆ ನೋಡ್ತೀವಿ, ಯಾಕೋಬನು ಹೋಗ್ತಾನೆ, ಅವರಿಗೆ ಭೇಟಿ ಆಗ್ತಾನೆ, ಆ ಕಥೆಯಲ್ಲಿ ಮುಂದೆ ಬರ್ತದೆ. All they wealth is settled in Egypt. ಅವರೆಲ್ಲರೂ ಹೋಗಿ ಐಗುಪ್ತದಲ್ಲಿ ಹೋಗಿ ಇರ್ತಾರೆ. Quickly come with me to Genesis 47. ನನ್ನೊಂದಿಗೆ ಬೇಗನೆ ಆದಿಕಾಂಡ 47ನೇ ಅಧ್ಯಾಯಕ್ಕೆ ಬನ್ನಿರಿ. Here verse 12, 47:12, Bible says, Joseph nourished his father and his brethren and all his father's household with bread according to their families. ಯೋಸೇಫನು ತನ್ನ ತಂದೆಯನ್ನು, ತನ್ನ ಸಹೋದರರನ್ನು, ತನ್ನ ತಂದೆಯ ಮನೆಯವರೆಲ್ಲರನ್ನು ಕುಟುಂಬಗಳ ಪ್ರಕಾರ ಆಹಾರಕ್ಕೆ ಕೊಟ್ಟು ಅವರನ್ನು ಸಂರಕ್ಷಣೆ ಮಾಡಿದನು. Hallelujah. Everybody is suffering. Jacob is eating food from palace. ಎಲ್ಲರೂ ಕಷ್ಟಪಡುತ್ತಾ ಇದ್ದಾರೆ, ಆದರೆ ಯಾಕೋಬನು ಒಂದು ಅರಮನೆಯಿಂದ ಆಹಾರವನ್ನು ತಿಂತಾ ಇದ್ದಾನೆ. Bible says there is no bread in that land. No, okay, we'll read that verse 13 and 14. ಅಲ್ಲಿ ಮುಂದೆ ಓದುವ 13-14. There was no bread in all the land, for the famine was very sore. So the land of Egypt and all the land of Canaan fainted by reason of the famine. And Joseph gathered up all the money that was found in the land of Egypt and in the land of Canaan for the corn which they brought. And Joseph brought the money into Pharaoh's house. ಆದರೆ one second. Verse 15 also I'll read. When money failed in the land of Egypt and in the land of Canaan, all the Egyptians came unto Joseph and said, Give us bread, for why should we die in your presence? For the money faileth. ಆದರೆ ಬರವು ಅತಿ ಘೋರವಾದ್ದರಿಂದ ದೇಶದಲ್ಲೆಲ್ಲ ಆಹಾರ ಇರಲಿಲ್ಲ. ಐಗುಪ್ತ ದೇಶವು ಕಾನಾನ್ ದೇಶವು ಕ್ಷಾಮದಿಂದ ಕ್ಷೀಣವಾದವು. ಆಗ ಯೋಸೇಫನು ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಜನರು ಕೊಂಡುಕೊಂಡು ಧಾನ್ಯಕ್ಕೆ ಬದಲಾಗಿ ಕೊಟ್ಟ ಹಣವನ್ನೆಲ್ಲ ಕೂಡಿಸಿ ಅದನ್ನು ಫರೋಹನ ಮನೆಗೆ ತಂದನು. ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಹಣವು ಮುಗಿದಾಗ ಐಗುಪ್ತರೆಲ್ಲರೂ ಯೋಸೇಫನ ಬಳಿಗೆ ಬಂದು, ನಮಗೆ ರೊಟ್ಟಿಯನ್ನು ಕೊಡು, ನಾವು ನಿನ್ನ ಮುಂದೆ ಯಾಕೆ ಸಾಯಬೇಕು, ಯಾಕಂದ್ರೆ ಹಣವೆಲ್ಲ ತೀರಿತು ಅಂದರು. Hallelujah. Look here. ಇಲ್ಲಿ ನೋಡ್ರಿ, No bread in Egypt, no bread in Canaan. ಐಗುಪ್ತದಲ್ಲಿ ಕಾನಾನ್ ದೇಶದಲ್ಲಿ ರೊಟ್ಟಿ ಇಲ್ಲ, No food. ಆಹಾರ ಇಲ್ಲ. Money failed it seems. Even money didn't help them. ಹಣವು ಕೂಡ ಸೋತೋಯ್ತು, ಹಣವು ಸಹ ಅವರಿಗೆ ಸಹಾಯ ಮಾಡಿಲ್ಲ. Money can fail. ಹಣವು ಸೋತು ಹೋಗಬಹುದು, Covenant will never fail. ಆದ್ರೆ ಒಡಂಬಡಿಕೆ ಸೋತು ಹೋಗುವುದಿಲ್ಲ. Hallelujah. Hallelujah. Imagine whole Canaan and Egypt, both the countries, no food. ಕಾನಾನ್ ದೇಶದಲ್ಲಿ ಐಗುಪ್ತ ದೇಶದಲ್ಲಿ ಅವರಿಗೆ ಆಹಾರನೇ ಇಲ್ಲ. And there is no use of having money there. ಅಲ್ಲಿ ಹಣ ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ. Now they are selling cattle. ಈಗ ದನಗಳನ್ನು ಅವರು ಮಾಡ್ತಾ ಇದ್ದಾರೆ. Then they are selling their lands. ಅವರ ಭೂಮಿಗಳನ್ನು ಮಾಡ್ತಾ ಇದ್ದಾರೆ. Everybody is suffering. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. Jacob is not from Egypt, okay? Jacob is not from Egypt. ಯಾಕೋಬನು ಐಗುಪ್ತವನಲ್ಲ. He came. ಆತನು ಅಲ್ಲಿ ಬಂದಿದ್ದನು. He came with 70 people. He is eating food from palace. ಅವನು 70 ಜನರೊಂದಿಗೆ ಬಂದಿದ್ದಾನೆ ಮತ್ತು ಅರಮನೆಯ ಊಟವನ್ನು ಮಾಡಿದ್ದಾನೆ. Hallelujah. Everybody suffered. ಎಲ್ಲರೂ ಕಷ್ಟಪಡ್ತಿದ್ದಾರೆ. No problem for Jacob. ಆದ್ರೆ ಯಾಕೋಬನಿಗೆ ಯಾವುದೇ ತೊಂದರೆ ಇಲ್ಲ. Why? ಯಾಕೆ? God says, I will not break my covenant. ಯಾಕಂದ್ರೆ ದೇವರು ಹೇಳ್ತಾನೆ, ನಾನು ನನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. If God feeds him, it is wonderful for me. ದೇವರು ಆತನಿಗೆ ಊಟವನ್ನು ಕೊಡ್ತಾ ಇದ್ದಾನೆ, ಅದು ನನಗೆ ಪರವಾಗಿಲ್ಲ. But God did something extra during famine. ಆದ್ರೆ ದೇವರು ಅದಕ್ಕಿಂತ ಹೆಚ್ಚಾಗಿ ಬರಗಾಲದಲ್ಲಿ ಆತನಿಗಾಗಿ ಮಾಡಿದನು. What God did? ದೇವರು ಏನು ಮಾಡಿದನು? Verse 27. 27ನೇ ವಚನ. And Israel dwelt in the land of Egypt, in the country of Goshen, and they had possession therein, and grew and multiplied exceedingly. ಆದರೆ ಇಸ್ರಾಯೇಲರು ಐಗುಪ್ತ ದೇಶದ ಗೋಷೇನ್ ಸೀಮೆಯಲ್ಲಿ ವಾಸವಾಗಿದ್ದು ಆಸ್ತಿಯನ್ನು ಸಂಪಾದಿಸಿ ಬೆಳೆದು ಬಹಳವಾಗಿ ಹೆಚ್ಚಿದರು. Tell in Kannada, all of you, that's kind. ಎಲ್ಲರೂ ನನ್ನ ಹಿಂದೆ ಹೇಳ್ರಿ. ಆದರೆ ಇಸ್ರಾಯೇಲರು ಐಗುಪ್ತ ದೇಶದ
ಗೋಷೆನ್ ಸೀಮೆಯಲ್ಲಿ ವಾಸವಾಗಿದ್ದು ಆಸ್ತಿಯನ್ನು ಸಂಪಾದಿಸಿ ಬೆಳೆದು ಬಹಳವಾಗಿ ಹೆಚ್ಚಿದರು. I am not really understanding. ನನಗೆ ನಿಜವಾಗಿ ಹೇಳ್ಬೇಕಾದ್ರೆ ಅರ್ಥ ಆಗ್ತಾ ಇಲ್ಲ. No food. ಆಹಾರ ಇಲ್ಲ. People are selling cattle. ಜನರು ಅಲ್ಲಿ ದನಗಳನ್ನು ಮಾರ್ತಾ ಇದ್ದಾರೆ. People are selling land. ಜನರು ಆ ಭೂಮಿಗಳನ್ನು ಮಾರ್ತಾ ಇದ್ದಾರೆ. 2 countries are suffering. 2 ದೇಶ ಅಲ್ಲಿ ಕಷ್ಟಪಡ್ತಾ ಇದೆ. Everybody is suffering. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. But it says Jacob made a possession. ಇಲ್ಲಿ ವಾಕ್ಯ ಹೇಳ್ತದೆ ಯಾಕೋಬನು ಆತನು ಆಸ್ತಿಯನ್ನು ಸಂಪಾದಿಸಿದನು. Hallelujah. That sounds good in Kannada. Tell it. ಆಸ್ತಿಯನ್ನು ಸಂಪಾದಿಸಿದನು. Say it in Kannada. I will possess. ನಾನು ಆಸ್ತಿಯನ್ನು ಸಂಪಾದಿಸುತ್ತೇನೆ. Loudly, loudly, loudly. ಜೋರಾಗಿ ಹೇಳಿ. ನಾನು ಆಸ್ತಿಯನ್ನು ಸಂಪಾದಿಸುತ್ತೇನೆ. When? ಯಾವಾಗ? As I said, don't worry about lockdown. ಅದಕ್ಕಾಗಿ ನಾನು ನಿಮ್ಗೆ ಹೇಳಿ ಲಾಕ್ಡೌನ್ ಬಗ್ಗೆ ಚಿಂತೆ ಮಾಡಬೇಡ್ರಿ. Everybody will tell bad stories. You will tell a good story. ಎಲ್ಲರೂ ಕೆಟ್ಟ ಸುದ್ದಿಗಳನ್ನು ಹೇಳ್ತೀರಿ, ಆದ್ರೆ ನೀವು ಮಾತ್ರ ಒಳ್ಳೆ ಸುದ್ದಿಯನ್ನೇ ಹೇಳ್ತೀರಿ. Hallelujah. Hallelujah. During famine, when everybody suffered, this man become rich. ಬರಗಾಲ ಸಮಯದಲ್ಲಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ, ಆದರೆ ಈ ಮನುಷ್ಯನು ಶ್ರೀಮಂತನಾಗ್ತಾ ಇದ್ದಾನೆ. Why? ಯಾಕೆ? God will not break his covenant. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. He will not alter his word. ಆತನು ತನ್ನ ಮಾತನ್ನು ಬದಲಾಯಿಸುವುದಿಲ್ಲ. You have so many needs. ನಿಮಗೆ ಅನೇಕ ಅವಶ್ಯಕತೆಗಳೇ ಇರಬಹುದು. Maybe you have to pay the fees. ನಿಮಗೆ ಆ ಫೀಸ್ ಕಟ್ಟಲಿಕ್ಕೆ ಇರಬಹುದು. Forget about your need. For example, I have so many needs. ಉದಾಹರಣೆಗಾಗಿ ನನಗೆ ಅನೇಕ ಅವಶ್ಯಕತೆಗಳಿವೆ. People come and ask me, hey, how you are going to buy these doors? ಜನ ಬಂದು ಕೇಳ್ತಾರೆ, ಈ ಬಾಗಿಲುಗಳನ್ನು ಹೇಗೆ ಖರೀದಿ ಮಾಡ್ತಿ? God will provide. ದೇವರು ಒದಗಿಸ್ತಾನೆ. How? ಹೇಗೆ? Tomorrow morning sunrise will be there. ನಾಳೆ ಮುಂಜಾನೆ ಸೂರ್ಯ ಹುಟ್ಟುತ್ತಾನೆ. That is surety. Surely it's going to come. ಅದು ಸೂರ್ಯ ಹುಟ್ಟುವುದು ಎಷ್ಟು ಖಚಿತವಾಗಿದೆಯೋ God's provision surely will come. ದೇವರ ವಾಕ್ಯದಂತೆ ಅದು ಬಂದೇ ಬರ್ತದೆ. We have nothing to do with the economy of this world. ನಾವು ಈ ಲೋಕದ ಅನುಗುಣವಾಗಿ ಏನು ಮಾಡ್ಲಿಕ್ಕೆ ಇಲ್ಲ. Petrol price will not have impact on you. ಆ ಪೆಟ್ರೋಲ್ ಬೆಲೆ ಏರಿಕೆ ನಮ್ಮ ಮೇಲೆ ಯಾವ ಪ್ರಭಾವ ಬೀಳುವುದಿಲ್ಲ. We are very good to say, wait all. I said, let it go 200 rupees, no problem. Still God will not break his covenant. ಅದು 200 ರೂಪಾಯಿ ಸಹ ಹೋಗ್ಲಿ, ಆದ್ರೆ ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. You will have money. ನಿಮ್ಮಲ್ಲಿ ಹಣ ಇರ್ತದೆ. You will become rich. ನೀವು ಶ್ರೀಮಂತರಾಗ್ತೀರಿ. You will make possessions. ನೀವು ಆಸ್ತಿಯನ್ನು ಸಂಪಾದಿಸ್ತೀರಿ. All of you lift up your hand and say, because of the everlasting blood covenant, I will make possessions. ಶಾಶ್ವತವಾದ ಒಡಂಬಡಿಕೆಯ ಕಾರಣ ನಾನು ಆಸ್ತಿಯನ್ನು ಸಂಪಾದಿಸುತ್ತೇನೆ. One more time. ಶಾಶ್ವತವಾದ ಒಡಂಬಡಿಕೆಯ ಕಾರಣ ನಾನು ಆಸ್ತಿಯನ್ನು ಸಂಪಾದಿಸುತ್ತೇನೆ. Very difficult, no? ತುಂಬಾ ಕಷ್ಟ ಅಲ್ವಾ? To tell this is very difficult. ಇದನ್ನು ಹೇಳುವುದು ಸಹ ನಮಗೆ ಕಷ್ಟ. Because we thought, ಆಸ್ತಿ means something bad it is. ನಾವು ಅನ್ಕೊಳ್ತೀವಿ ಆಸ್ತಿ ಅಂದ್ರೆ ಏನೋ ಒಂದು ಕೆಟ್ಟವಾಗಿದೆ. It's not bad. God wants us to have. ಅದು ಕೆಟ್ಟದಲ್ಲ, ದೇವರು ನಾವು ಅದನ್ನು ಪಡಬೇಕು ಅಂತ ಬಯಸ್ತಾನೆ. I mean, shall we all stand up? ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ. Lift your hands. ನಿಮ್ಮ ಕೈಗಳನ್ನು ಎತ್ತಿರಿ. Lift your hands. See, you are not ordinary person. ನೀವು ಸಾಮಾನ್ಯವಾದಂತ ಮನುಷ್ಯರಲ್ಲ. You belong to the covenant. ನೀವು ಆ ಒಡಂಬಡಿಕೆಗೆ ಸೇರಿದವರು. Your poverty already Jesus carried on the cross. ನಿಮ್ಮ ಬಡತನ ಆಗಲೇ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಹೊತ್ತುಕೊಂಡನು. You have only one option. ನಿಮಗೆ ಒಂದೇ ಒಂದು ಆಯ್ಕೆ. You will become rich. ನೀವು ಶ್ರೀಮಂತರಾಗ್ತೀರಿ. You will continue to become rich. ನೀವು ಅಭಿವೃದ್ಧಿ ಹೊಂದುತ್ತಾನೆ ಇರ್ತೀರಿ. Till you become very rich. ನೀವು ಅತಿ ಶ್ರೀಮಂತರಾಗುವವರೆಗೆ. Your neighbors will feel jealous on you. ನಿಮ್ಮ ನೆರೆಹೊರೆಯು ನಿಮ್ಮ ಕುರಿತು ಹಾಗೆ ಹೊಟ್ಟೆ ಕಿಚ್ಚು ಪಡ್ತಾರೆ. No problem. ಪರವಾಗಿಲ್ಲ. All of you say thank God for a minute. ಎಲ್ಲ ದೇವರಿಗೆ ಸ್ತೋತ್ರ ಮಾಡಿ. Thank God. Thank you Jesus for taking my poverty on the cross. ಯೇಸು ಕ್ರಿಸ್ತ ನಿಮಗೆ ಸ್ತೋತ್ರ, ನನ್ನ ಬಡತನವನ್ನು ತೆಗೆದುಕೊಂಡಿದ್ದೀರಿ. Thank you Lord, you carried my poverty on the cross. ದೇವರು ನಿಮಗೆ ಸ್ತೋತ್ರ, ನನ್ನ ಬಡತನವನ್ನು ನೀನು ಹೊತ್ತುಕೊಂಡಿ. Because of the covenant, ಆ ಒಡಂಬಡಿಕೆಯ ಕಾರಣ I will pay all my bills. ನಾನು ನನ್ನ ಎಲ್ಲ ಬಿಲ್ಸ್ ಗಳನ್ನು ನಾನು Because of the covenant, ಆ ಒಡಂಬಡಿಕೆಯ ಕಾರಣ I will make every payment. ನಾ ಎಲ್ಲ ಪೇಮೆಂಟ್ ಅನ್ನು ಮಾಡ್ತೇನೆ. I will make possessions. ನಾನು ಆಸ್ತಿಯನ್ನು ಸಂಪಾದಿಸುತ್ತೇನೆ. Thank you Jesus. Father, we pray in the name of Jesus.
ತಂದೆಯೇ, ನಾವು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Open our eyes of ನಮ್ಮ understanding. ಅರ್ಥ ಮಾಡಿಕೊ ಕಣ್ಣುಗಳನ್ನು ತೆರೆ. You are a covenant keeping God. ನೀನು ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವ You ದೇವರು. will not break your covenant. ನೀನು ನಿನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. Whatever you have promised has to happen in our life. ನೀನೇನೆಲ್ಲ ವಾಗ್ದಾನ ಮಾಡಿದ್ದು ಅದು ನಮ್ಮ ಜೀವಿತದ ನೆರವೇರಲೇಬೇಕು. In Jesus' name we thank you. ಯೇಸುವಿನ ನಾಮದಲ್ಲಿ ವಂದಿಸುತ್ತೇವೆ. Amen. ಆಮೆನ್.